ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಮುಡಿ ಕೊಟ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ವ್ಲಾಗೇ ಮಾಡಲಿಲ್ಲ. ತುಂಬ ಅಂದರೆ ತುಂಬ ಸುಸ್ತಾಗಿ ಸ್ಟ್ರೆಸ್ ಆಗಿಬಿಟ್ಟಿತ್ತು ಫುಲ್ಲು. ಹಾಗಾಗಿ ಇವತ್ತೇನು ವ್ಲಾಗ್ ಮಾಡೋಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಡೇ ಎದ್ದು ನೋಡ್ತೀನಿ ಮಗು ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ಅಲ್ಲಿ ತಣ್ಣೀರು ಸ್ನಾನ ಬೇರೆ ಮಾಡಿಸಿದ್ವಲ್ಲ, ತಣ್ಣೀರು ಅಂದರೆ ಫುಲ್ ತಣ್ಣೀರಲ್ಲ, ಅವಳಿಗೆ ಸ್ವಲ್ಪ ಬಿಸಿ ನೀರು ಮಿಕ್ಸ್ ಮಾಡಿನೇ ಸ್ನಾನ ಮಾಡಿಸಿದ್ರಿ. ಆದ್ರೂ ಅದು ನೀರು ಕೊರಿತಾ ಇದ್ದಿದ್ದರಿಂದ ಅವಳಿಗೆ ಫುಲ್ಲು ಜ್ವರ ಥರ ಆಗ್ಬಿಟ್ಟೈತೆ. ಹಾಗಾಗಿ ಬೇಗ ಎದ್ಬಿಟ್ಲು. ಅವಳು ಎದ್ದಿದ್ಮೇಲೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆಮೇಲೆ ಅಳ್ತಾನೆ ಇದ್ಲು. ಮೂಗೆಲ್ಲ ಅವಳಿಗೆ ನಸ ಆಗ್ತೈತೆ ಅನಿಸುತ್ತೆ. ಹಾಗಾಗಿ ಆಮೇಲೆ ಮತ್ತೆ ಅವಳನ್ನ ಚೆನ್ನಾಗಿ ಸುಧಾರಿಸಿ ಆಟ ಆಡಿಸ್ಕೊಂಡಿದ್ದೆ. ಆಮೇಲೆ ಮತ್ತೆ ಮಲ್ಗಂಗೆ ಆಗ್ತೈತೆ ಅನಿಸುತ್ತೆ ಅವಳಿಗೆ. ಅದಕ್ಕೆ ಒಳಗಡೆ ಕರ್ಕೊಂಬಂದು ಸ್ವಲ್ಪ ಬೇಬಿ ರಬ್ಬೆಲ್ಲ ಹಚ್ಬಿಟ್ಟು ಬೆಚ್ಚಗೆ ಮಲಗಿಸ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವಳಿಗೆ ಮೆಡಿಸನ್ ಎಲ್ಲ ಹಾಕಿ ಇವಾಗ ಬೇಬಿ ರಬ್ಬೆಲ್ಲ ಅವಳಿಗೆ ರಬ್ ಮಾಡ್ತಾಯಿನಿ, ಸ್ವಲ್ಪ ಬೆಚ್ಚಗೆ ಮಲಗಿಸ್ಬಿಡೋಣ ಅಂತ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಮನೇಲಿ ಆಗೋದೇ ಇಲ್ಲ ಇರೋಕ್ಕೆ. ಅವಳಂತೂ ಹಚ್ಚಿಸ್ಕೊಳ್ತಾನೆ ಇರಲಿಲ್ಲ. ಆಟ ಆಡಬೇಕು. ಅವಳಿಗೆ ಒಂದು ಸ್ವಲ್ಪ ಸಿರಪ್ ಹಾಕಿದ್ಮೇಲೆ ಒಂಚೂರು ಕಮ್ಮಿ ಅನಿಸ್ತಾಯಿತ್ತು. ಇಲ್ಲಿ ಪುನು ಇನ್ನೂ ಮಲ್ಕೊಂಡಿದ್ಲು. ಇವಳೇನು ಆರಾಮಾಗಿದ್ಲು. ನೆಕ್ಸ್ಟು ಇವಳು ಪಕ್ಕದಲ್ಲೇ ಮಲಗಿರ್ತಾಳಲ್ಲ, ನನಗೆ ಗೊತ್ತಿರೋ ಮಟ್ಟಕ್ಕೆ ಒಬ್ರಿಗೆ ಜ್ವರ ಬಂದರೆ ಇನ್ನೊಬ್ರಿಗೆ ಜ್ವರ ಬಂದೇ ಬರುತ್ತೆ. ಇನ್ನೊಂದು 2 ದಿವಸ ಬಿಟ್ಕೊಂಡು ನೋಡಬೇಕು ಏನಾಗುತ್ತೆ ಅಂತ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ 10 o'clock ಆಗೇ ಹೋಗ್ಬಿಟ್ಟಿತ್ತು. ಮತ್ತೆ ಅವರು ಮಲಗಲೇ ಇಲ್ಲ. ಇವಳು ಹತ್ಕೊಂಡು ಎದ್ದಿದ್ರಿಂದ ಅವಳು ಸಹ ಎದ್ಬಿಟ್ಲು. ಬರ್ರಿ ಅಮ್ಮ, ನೀನು ಎತ್ತು ಕೈ ಅವಳ ಮೇಲೆ ಏನಕ್ಕೆ ಇಕ್ಕಿರೋದು? ಗುಡ್ ಮಾರ್ನಿಂಗ್. ಇಷ್ಟ ಆಯಿತು. ಕಡೆಗೂ ಇವತ್ತು ಟಿಫನ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಅದಕ್ಕೆ ನೆನ್ನೆ ಮಾಡಿದ ಮುದ್ದೆ ಹಂಗೆ ಇತ್ತು. ಒಂದು ಮುದ್ದೆ ಹಸ್ಬೆಂಡ್ ಇದ್ಕೊಂಡು ಮುದ್ದೆ ಯಾಕೆ ವೇಸ್ಟ್ ಮಾಡೋದು. ಹಸುಗೆ ಹಾಕೋದಾದ್ರೆ ಅದೊಂಥರ ವೇಸ್ಟ್ ಅನ್ಸಲ್ಲ. ಇಲ್ಲಿ ಹಸುಗಳು ಯಾವುದೂ ಇಲ್ಲ. ಹಂಗಾಗಿ ಮೋರಿಗೆಲ್ಲ ಹಾಕೋಕ್ಕೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಹಸ್ಬೆಂಡ್ ಇದ್ಕೊಂಡು ಮುದ್ದೆ ಕಲಿಸ್ಕೊಟ್ಬಿಡು, ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಅಂತಂದ್ಬಿಟ್ಟು ಅಂದರು. ಹಂಗಾಗಿ ಒಂದು ಅರ್ಧ ಮುದ್ದೆ ಕಲಸೋಣ, ಆಮೇಲೆ ಸಾಲಿಲ್ಲ ಅಂದರೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು 3/4 ಮುದ್ದೆ ಅಷ್ಟು ಹಾಕಿ ಚೆನ್ನಾಗಿ ಕಿವುಚ್ಕೋಬೇಕು. ನುಣ್ಣಗೆ ಕಿವುಚಿ ಅದಕ್ಕೊಂದು ಚಿಕ್ಕ ಈರುಳ್ಳಿ ಸಣ್ಣಕ್ಕೆ ಹಚ್ಚಿ ಹಾಕ್ಕೊಂಡ್ರೆ ಕುಡಿಯೋಕ್ಕಂತೂ ಸಖತ್ತಾಗಿರುತ್ತೆ. ಮತ್ತು ಹೊಟ್ಟೆಲೆಲ್ಲ ತಣ್ಣಗಿರುತ್ತೆ. ಮಧ್ಯಾಹ್ನಕ್ಕೆ ನಮಗೆ ಯೂಶ್ವಲಿ ಇದನ್ನು ಕುಡಿದ್ರೆ ಹೊಟ್ಟೆ ಹಸು ಬೇಗ ಆಗಿಬಿಡುತ್ತೆ. ಪುನೂ ಇದನ್ನು ಕುಡಿಯೋಲ್ಲ. ಹಾಗಾಗಿ ಅವಳಿಗೆ ಸಪ್ರೇಟಾಗಿ ರೊಟ್ಟಿ ಕಲಸಿಟ್ಟಿದ್ದೀನಿ, ಅವಳಿಗೆ ಹಾಕ್ಕೊಡ್ಬೇಕು. ಆಮೇಲೆ ಏನೋ ಕುಡಿತಾವ್ರಲ್ಲ ಅಂದ್ಬಿಟ್ಟು ಅವಳು ನನಗೂ ಬೇಕು ಅಂತ ಈಸ್ಕೊಂಡ್ಲಷ್ಟೆ. ಬಟ್ ಅವಳು ಇದೆಲ್ಲ ಕುಡಿಯೋಲ್ಲ. ನನಗೆ ಊರಲ್ಲಿದ್ದಾಗಿಂದ ಚೆನ್ನಾಗಿ ಇದು ರೂಢಿ ಆಗಿಬಿಟ್ಟೈತೆ. ನಮ್ಮಪ್ಪ ನಮ್ಮಮ್ಮ ಕುಡಿಯೋರು. ಅವಾಗ ನಾನು ಕುಡಿತಲಿಲ್ಲ ಮದುವೆಗೆ ಮುಂಚೆ. ಇನ್ನೆಲ್ಲರೂ ಕುಡಿತಾಯಿದ್ರು, ನನ್ನ ತಂಗಿರು, ನಮ್ಮ ಅಪ್ಪ ಅಮ್ಮ ಎಲ್ಲ. ನಂಗೆ ಇವಾಗ ಕುಡಿಬೇಕು ಅಂತ ಅನಿಸ್ತಾನೆ ಇರುತ್ತೆ. ಹಾಗಾಗಿ ಮುದ್ದೆ ಮಾಡಿದಾಗೆಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಮುದ್ದೆ ಮಾಡಿ ಇಟ್ಕೊಂಡೇ ಇರ್ತೀನಿ. ನನ್ನದು ರೀಸೆಂಟ್ ವ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು. ಚಿಕ್ಕದು ಸಪ್ರೇಟಾಗಿ ಒಂದು ಚಿಕ್ಕ ಮುದ್ದೆ ಮಾಡಿ ಇಟ್ಕೊತೀನಿ. ಈ ಥರ ಮಾಡ್ಕೊಂಡು ಕುಡಿಯೋದಕ್ಕೆ ಅಂತಲೇ ಅರ್ಧ. ಅದೇನೋ ಮುದ್ದೆ ಕಲಿಸ್ಕೊಂಡು ಕುಡಿಯೋವಂಥ ಅಭ್ಯಾಸ ಆಗಿಬಿಟ್ಟೈತೆ. ಇದು ಟೇಸ್ಟ್ ಅಂತೂ ನಾನು ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಆದಮೇಲೆ ಹಸ್ಬೆಂಡ್ ಸಹ ಕುಡಿದು ಅವರು ಆಫೀಸ್ಗೆ ಹೊರಟ್ರು. ಇನ್ನು ಪುನರ್ವಿ ಅದು ಕುಡ್ದಿರ್ಲಿಲ್ವಲ್ಲ, ಹಾಗಾಗಿ ಅವಳು ಹೊಟ್ಟೆ ಹಚ್ಕೊಂಡಿದ್ಲು. ಮಮ್ಮಿ ಬೂವಾ ಅಂತ ಹಿಂದಿಂದನೇ ಓಡಾಡ್ತಾಯಿದ್ಲು. ಹಂಗಾಗಿ ಅವಳಿಗೊಂದು ರೊಟ್ಟಿ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ತಿಂತಾಳೆ ಅಂದ್ಬಿಟ್ಟು ಅವಳಿಗೆ ಮಾತ್ರನೇ ತುಪ್ಪ ಹಾಕ್ಬಿಟ್ಟು ಹಾಕ್ಕೊಡ್ತೀನಿ. ಮತ್ತು ಫ್ರಿಜ್ಜಲ್ಲಿ ಸ್ವಲ್ಪ ಸಾಂಬಾರಿತ್ತು, ಹಸಿ ಅವರೆಕಾಳು ಸಾಂಬಾರು. ಇದಕ್ಕೆ ನಾನೊಂದು 2 ರೊಟ್ಟಿ ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡು ಕಾಯಿಸಿಡ್ತಾಯಿದ್ದೀನಿ, ಮಧ್ಯಾಹ್ನಕ್ಕೆ ಯಾವಾಗಾದರೂ ಆಗುತ್ತೆ ಅಂತ. ಇಲ್ಲಿ ಮಗುಗೊಂದು ರೊಟ್ಟಿ ಹಾಕಿ ತುಪ್ಪ ಎಲ್ಲ ಸವರ್ಬಿಟ್ಟು ಅಲ್ಲಿಟ್ಟಿದ್ದೀನಿ. ಇನ್ನು ಶಾರುಗೂ ಊಟ ತಿನ್ನಿಸ್ಬೇಕು. ಕೇಳಿಸ್ತಾ ಇರ್ಬೋದು ನಿಮಗೆ, ಅವಳಿಗೆ ಜ್ವರ ಇರೋದ್ರಿಂದ 1 ನಿಮಿಷ ಕೈ ಬಿಡ್ತಾಯಿರಲಿಲ್ಲ. ಹೆಂಗೆ ಅಳ್ತಾಯಿದ್ಲು ಅಂದರೆ ಹಂಗೆ ಅಳ್ತಾಯಿದ್ಲು. ಇವಾಗ ಶಾರುಗೆ ಪುನೂಗೆ ಹಾಕ್ಕೊಟ್ಟಿನಿ. ಅವಳು ಪಾಡ್ಗಳು ಊಟ ಮಾಡ್ತಾಯಿರ್ತಾಳೆ. ಈ ಕಡೆ ಶಾರುಗೆ ನಾನು ಸೈಲೆಂಟಾಗಿ ಊಟ ಮಾಡಿಸ್ಬಿಟ್ರೆ ಅವಳು ಮಲ್ಕೊಂಡಾಗ ಅಡುಗೆ ಮಾಡ್ಕೊಳ್ಬೋದು. ಇವತ್ತು ಮುದ್ದೆದು ಇದು ಬೇರೆ ಕುಡಿದ್ಬಿಟ್ಟು ಹೋಗಿರೋದ್ರಿಂದ ಅವರು ಮಧ್ಯಾಹ್ನಕ್ಕೆ ಹೊಟ್ಟೆ ಅಷ್ಟು ಬೇಗ ಆಗುತ್ತೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದೇ ಬರ್ತಾರೆ. ನೋಡೋಣ ಊಟಕ್ಕೆ ಬರ್ತಾರಾ ಇಲ್ವಾ ಅಂತ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಫೋನ್ ಮಾಡಿ ಕೇಳಬೇಕು ಏನು ಹೇಳ್ತಾರೆ ಅಂತ. ಇವತ್ತು ಮೀಟಿಂಗ್ ಐತೆ ಅಂತ ಹೇಳ್ತಾಯಿದ್ರು.
ಇಲ್ಲಿ ಶಾರುಗೂ ಹೊಟ್ಟೆ ಹಸ್ಕೊಂಡಿದ್ಲು ಪಾಪ. ಬೆಳಗ್ಗೆ ಸಿರಪ್ ಹಾಕ್ದಾಗ ವಾಮಿಟ್ ಮಾಡಿಬಿಟ್ಟಿದ್ಲು. ಅವಳಿಗೆ ಜ್ವರ ಇರೋದ್ರಿಂದ ನಿದ್ದೆ ಮಂಪ್ರು ಅಂದರೆ ಮಂಪು. ಎಲ್ಲಿಗಂದರೆ ಹಂಗೆ ಹೆಗಲ ಮೇಲೆ ಹಾಕ್ಕೊಂಡ್ರೆ ಹಂಗೆ ಮಲ್ಕೋತಾ ಇದ್ಲು, ಕೂತ್ಕೊಂಡ್ರೆ ಹಂಗೆ ತೂಗುಡಿಸ್ತಾನೆ ಇದ್ಲು. ಜೋಗಲೆಲ್ಲ ಹಾಕ್ಬಿಟ್ಟು ತೂಗ್ಬಿಡೋಣ ಅಂದ್ಕೊಂಡೆ, ಬಟ್ ಮಗು ಯಾಕೋ ಹೆಗಲು ಬಿಡ್ತಾನೆ ಇರಲಿಲ್ಲ. ಹಾಗೆ ಹೆಗಲ ಮೇಲೆ ಹಾಕ್ಕೊಂಡು ತಟ್ಟಿ ಮಲಗಿಸೋಣ ಅಂತ ನೋಡಿದೆ. ಅವಳಿಗೆ ನಿದ್ದೆನೂ ಬರ್ತಾಯಿತ್ತು, ಬಟ್ ಆದರೆ ಮಮ್ಮಿ ಮೇಲಿಂದ ಇಳಿಯೋಕ್ಕೂ ಅವಳಿಗೆ ಅಷ್ಟು ಆಸೆ ಆಗ್ತಿರ್ಲಿಲ್ಲ. ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ಇನ್ನು ನಾಳೆ ಫ್ರೈಡೇ ವಾರ ಮಾಡಬೇಕು ಅಂದ್ಬಿಟ್ಟು ನಾಳೆ ತಲೆಗೆ ಸ್ನಾನ ಮಾಡ್ಕೋಬೇಕಲ್ಲ. ಹೆಂಗಿದ್ರು ಮತ್ತು ಹೇರೆಲ್ಲ ಡ್ರೈ ಆಗಿಬಿಟ್ಟೈತೆ. ಇನ್ನು ಮಂಗಳವಾರ ತಲೆಗೆ ಸ್ನಾನ ಮಾಡಿದ್ದು ಅಂದ್ಬಿಟ್ಟು ಮಕ್ಳಿಗೂ ಸ್ವಲ್ಪ ಎಣ್ಣೆ ಇಟ್ಬಿಡೋಣ, ಕೂದಲೆಲ್ಲ ತುಂಬ ಡ್ರೈ ಆಗಿಬಿಟ್ಟೈತೆ ಅಂತ ಅವ್ರಿಗೆಲ್ಲ ಸ್ವಲ್ಪ ಹೇರ್ ಆಯಿಲ್ ಹಚ್ತಾಯಿದ್ದೀನಿ. ನಮ್ಮ ಪುನೂಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ತಲೆಗೆ ಹೇರ್ ಆಯಿಲ್ ಹಾಕೋದು. ಇನ್ನು ಈ ಸುಳಿ ಎಲ್ಲ ಒಣಗ್ತಾ ಇರುತ್ತಲ್ಲ, ಹಂಗಾಗಿ ಇವಳಿಗೂ ಯಾವಾಗ್ಲೂ ವೆಟ್ಟಾಗಿರೋಕ್ಕೆ ಬಿಡಬೇಕು ತಲೆನ. ಎಷ್ಟಾಗುತ್ತೋ ಅಷ್ಟು ಡ್ರೈ ಜಾಸ್ತಿಯಾಗಿ ಬಿಡಬಾರ್ದು ಅಂತ ಹೇಳ್ತಾರೆ. ಸುಳಿ ಒಡ್ಕೋತಾ ಇರುತ್ತೆ, ಒಣಗಿಬಿಡುತ್ತಮ್ಮ, ಎಳ್ಕೊಬಿಡುತ್ತೆ ಅಂತ. ಅವಳಿಗೂ ಸುಳಿ ಮೇಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಟು ಅವರಿಬ್ಬರದು ಆದಮೇಲೆ ನೆಕ್ಸ್ಟು ಇನ್ನು ನಾನು ಸ್ವಲ್ಪ ಆಯಿಲ್ ಹಚ್ಕೊಬಿಡೋಣ ಅಂತ ತಲೆಗೆ ಆಯಿಲ್ ಹಚ್ಕೋತಾಯಿದ್ದೀನಿ. ಫುಲ್ಲು ಏರೆಲ್ಲ ಫುಲ್ಲು ಫ್ರಿಝಿ ಆಗಿಬಿಟ್ಟೈತೆ. ಇದಕ್ಕೆ ಯಾವುದಾದ್ರೂ ಒಂದು ಸಿರಮ್ ನೋಡಿ ಒಂದು ಸಿರಮ್ ತೊಗೋಬೇಕು. ಅಬಿಗೆ ಹೇಳ್ತಾಯಿದ್ದೀನಿ, 1-2 ಸಿರಮ್ ಕೊಡಿಸು, ಯಾವುದಾದ್ರೂ ಕೂದಲೆಲ್ಲ ಉದುರೋಯ್ತು ಹಂಗೆ ಹೀಗೆ ಅಂತ. ಅವ್ರು ತಗೋ ಅಂತವ್ರೆ. ಈ ರಿವ್ಯೂಸ್ ನೋಡಿದ್ರೆ ಒಂದು ಸರ್ತಿ ಓಕೆ ಅನಿಸುತ್ತೆ, ಒಂದು ಸರ್ತಿ ನಾಟ್ ಓಕೆ ಅನಿಸುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಣೆಗೆ ಕೊಡು, ಅಣೆಗೆ. ಶಾರು ಬಿಡು. ಏಯ್ ಬೀಳ್ತೀಯಮ್ಮ. ಏಯ್ ಗುಂಡು ಪಚಂಡಿಲ್ಲನಾ? ಗುಂಡಿ ಪಚಂಡಿಲ್ಲಮ್ಮ ಅವಳಿನ್ನ ಚಾರಮ್ಮ. ಶಾರುನ ಅಲ್ಲಿ ಮಲಗಿಸ್ಬಿಟ್ಟು ಪುನರ್ವಿ ಅಂತೂ ಗಲಾಟೆ ಮಾಡ್ತಾನೆ ಇದ್ಲು. ಅದಕ್ಕೆ ಹೊರಗಡೆ ಬಾ ಬಟ್ಟೆ ಒಣಗಾಕೋಣ ಅಂದ್ಬಿಟ್ಟು ಅವಳನ್ನ ಕರ್ಕೊಂಬಂದೆ. ನಾನು ಊರಿಗೆ ಹೋದ್ಮೇಲೆ ವಾಷಿಂಗ್ ಮಿಷಿನ್ ಅಂತೂ ಎಲ್ಲ ಒಂದು ಗತಿ ಬಂದುಬಿಟ್ಟಿತ್ತು. ನಾನಂತೂ ಊರಲ್ಲಿದ್ದಾಗ ಹೇಳ್ತಾನೆ ಇದ್ದೆ, ಆ ವಾಷಿಂಗ್ ಮಿಷಿನ್ ಒಂದು ಗತಿ ಹಿಡಿಸ್ಬಿಡ್ತೀಯ ನೀನು ನಾನು ಬರೋ ಅಷ್ಟರಲ್ಲಿ, ಹಂಗೆ ಹಿಂಗೆ ಅಂತ. ಇಲ್ಲಿ ಬಂದು ನೋಡಿದ್ರೆ ನನಗಂತೂ ಎಷ್ಟು ಬೇಜಾರಂದರೆ ಅಷ್ಟು ಬೇಜಾರಾಗ್ಬಿಡ್ತು. ನೋಡಿ ಅವ್ರು ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಎಷ್ಟು ಅಂದರೆ ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ಟಿದ್ದೀನಿ ನಾನಂತೂ. ಹಂಗೆ ಹಿಂಗೆ ಅಂತ ಏನಾದರೂ ಕೆಲಸ ಮಾಡಬೇಕಾದ್ರೆ ನೋಡೋಲ್ಲ ನೀನು, ತಗೊಂಬಂದು ಕುಕ್ಕಿರ್ತೀಯ ಹಂಗೆ ಹಿಂಗೆ ಅಂದ್ಬಿಟ್ಟು. ಮಿಷಿನ್ ತೊಗೊಂಡು 4 ವರ್ಷ ಆಗ್ತಾ ಬಂತು. ನಾನು ಇನ್ನೂ ವಾಷಿಂಗ್ ಮಿಷಿನ್ ಪೇಪರ್ ಕಿತ್ತಾಕಲಿಲ್ಲ. ಇವ್ರು ಪೇಪರೆಲ್ಲ ಕಿತ್ತಾಕ್ಬಿಟ್ರೆ ಅದು ಬೇರೆ ಬೇಜಾರಾಯಿತು. ಇವಾಗ ಇದು ನೆನ್ನೆ ಒಗ್ದಾಕಿರೋ ಬಟ್ಟೆಗಳು ಎಷ್ಟು ಬಟ್ಟೆ ಬಿಚ್ತಾರೆ ಅಂದರೆ ಯಪ್ಪ, ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಹೋಗಪ್ಪ, ನಮ್ಮ ಅಮ್ಮ ಮನೇಲಿದ್ದಾಗ ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಬಟ್ಟೆ ಬಿಚ್ತಾರೆ. ಕೈಯೇ ನೋವು ಬಂದುಬಿಡ್ತೈತೆ ನನಗಂತೂ. ಒಗ್ದು ಒಂದು ದಿವಸ ಮಿಷಿನ್ ಫ್ರೀ ಇರೋಲ್ಲ, ಒಂದು ದಿವಸ ನನ್ನ ಕೈ ಫ್ರೀ ಇರೋಲ್ಲ ಅಂತಲೇ ಹೇಳ್ಬೋದು. ಅದಾಗಿದ ತಕ್ಷಣ ಇನ್ನು ಶಾರು ಮಲ್ಕೊಂಡಿದ್ಲು. ಹಾಗಾಗಿ ನಾನು ಪುನರ್ವಿ ಸ್ನಾನ ಮಾಡ್ಕೊಂಬಂದ್ಬಿಡೋಣ ಅಂತ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ವಿ. ನೋಡ್ಬೋದು ಇನ್ನು ಶಾರು ಮಲ್ಕೊಂಡಿದ್ಲು. ಅವಳನ್ನೇ ನೋಡ್ತಾಯಿದ್ದೀನಿ ನಾನು, ಎದ್ಬಿಡ್ತಾಳ ಅಂತ. ಇವತ್ತು ವಾಯ್ಸ್ ಓವರ್ ಕೊಡೋಕ್ಕೂ ತುಂಬ ಡಿಸ್ಟರ್ಬೆನ್ಸ್ ಇಲ್ಲ ನಮ್ಮ ಮನೆ ಹತ್ರ. ಏನಂತಾನೆ ಅರ್ಥ ಆಗ್ತಿಲ್ಲ, ಏನೇನೋ ಕೆಲಸಗಳು ಮಾಡ್ತಾಯಿರ್ತಾರೆ. ಶಾರುಕ್ ಪರವಾಗಿಲ್ಲ ಈಗ. ಅವಳು ಇವಾಗ ಮೆಡಿಸಿನ್ ಎಲ್ಲ ತೊಗೊಂಡು ಮಲ್ಕೊಂಡಿದ್ಲಲ್ಲ, ಊಟ ಮಾಡಿ ಸ್ವಲ್ಪ ಕಡಿಮೆ ಆಗಿತ್ತು ಜ್ವರ. ನೋಡೋಣ ನೈಟ್ ಹಿಂಗೆ ಇದ್ರೆ ಹೋಗಿ ತಾಯ್ತಾದ್ರೂ ಹಾಕ್ಸ್ಕೊಬರೋಣ, ಇಲ್ಲಾಂದರೆ ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಆದರೂ ಹೋಗ್ಬರೋಣ ಅಂತ ಈಗ ನಾರ್ಮಲ್ ರೆಗ್ಯುಲರ್ ಸಿರಪ್ ಹಾಕಿದ್ದೀನಿ. ಪುನರ್ವಿಗೂ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಅವಳಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ ತಕ್ಷಣ, ಅವಳು ಕರ್ಕೊಂಬಂದು ರೂಮಲ್ಲಿ ಬಿಟ್ಟಿದ ತಕ್ಷಣ ಅವಳು ಗಲಾಟೆಗೆ ಇವಳು ಎದ್ದೇ ಬಿಡ್ತಾಳೆ. ಸರಿ ನೋಡಿ ನಮ್ಮ ಗುಂಡು ಬಸ್ ಬಾಡಿ ಹೇ ಗುಂಡು ಡಿಚ್ಚಿ
ಹಸ್ಬೆಂಡಿಗೆ ಫೋನ್ ಮಾಡಿ ಕೇಳಿದೆ ಅಡುಗೆ ಮಾಡ್ಲಾ ಅಂತ. ಅವ್ರು ಇದ್ಕೊಂಡು ನಾನು ಇವಾಗ ಊಟಕ್ಕೆ ಬರೋಲ್ಲ, ಮತ್ತು ಮಾಡಿದ್ರೂ ವೇಸ್ಟ್ ಆಗುತ್ತೆ, ನಿಂಗೇನಾದರೂ ಮಾಡ್ಕೊಂಡು ತಿನ್ಕೊ ಅಂತ ಹೇಳಿದ್ರು. ನಂಗೆ ಒಬ್ಬಳಿಗೆ ಮಾಡ್ಕೊಂಡು ತಿನ್ನೋದು ಬೇಜಾರಾಗುತ್ತೆ ಅಂದ್ಬಿಟ್ಟು ಎಷ್ಟೇ ಸಾಂಬಾರಿತ್ತು, ಬಸ್ಸಾರು ಮಾಡಿದ್ದೆ. ಬಸ್ಸಾರಂತೂ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಒಂಥರ ಹೇಳ್ತಾರಲ್ವ, ಕಾಯಿಸ್ತಾ ಕಾಯಿಸ್ತಾ ಅದ್ರ ಸಾಂಬಾರು ಟೇಸ್ಟೇ ಬೇರೆ ಅಂತ. ಸಾಂಬಾರಂತೂ ಸಖತ್ತಾಗಿ ಅಂದರೆ ಸಖತ್ತಾಗಿತ್ತು. ಹುರುಳಿಕಾಳು ಹಾಕಿ ಏನು ಮಾಡಿದ್ರು ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು. ಇಲ್ಲೂ ಹಂಗೆ ಹುರುಳಿಕಾಳು ಹಾಕಿ ಮಾಡಿ ಸಾಂಬಾರು ಸಖತ್ತಾಗಿತ್ತು. ಇವಾಗ ಅದೇ ಸಾಂಬಾರನ್ನ ಕಾಯಿಸಿ ಚೆನ್ನಾಗಿ ಅದಕ್ಕೆ ಬಿಸಿ ರೈಸ್ ಮಾಡಿಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಊಟಕ್ಕೆ ಇಟ್ಕೊಂಡಿದ್ದೀನಿ. ಪ್ಲೀಸ್ ಇಗ್ನೋರ್ ಮಾಡಿ ಸೌಂಡ್ನ. ನನಗಂತೂ ಏನಂತ ಗೊತ್ತಾಗ್ತಿಲ್ಲ. ಈ ರೋಡಲ್ಲಿ ಏನೋ ಇವಾಗೆಲ್ಲ ಗೌರ್ಮೆಂಟ್ ನಲ್ಲಿಗಳಾಗ್ತಿರೋದಕ್ಕೆ ಎಷ್ಟು ಇದು ಆಲ್ಮೋಸ್ಟ್ 2 days ಆಗೋಯ್ತು ನಾನಿದ್ದು. ಅದಕ್ಕೋಸ್ಕರನೇ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಿರೋದು. ತುಂಬ ಅಂದರೆ ತುಂಬ ಗಲಾಟೆ ಅಂದರೆ ಗಲಾಟೆ ಅಪ್ಪ. ಈ ರೋಡ್ ಕೊಯ್ಯೋದೆಲ್ಲ ಸೌಂಡ್ ಜಾಸ್ತಿ ಅಂದರೆ ಸೌಂಡ್ ಜಾಸ್ತಿ. ಅದು ಊಟ ಮಾಡಿಕೊಂಡು ಮತ್ತು ಹಸ್ಬೆಂಡ್ ಕೇಳಿದೆ ಇನ್ನೊಂದು ಸರ್ತಿ ಊಟ ಮಾಡು ಅಂತ. ಇಲ್ಲ ಬೇಡ ತಿಂದಿದ್ದೀನಿ ನಾನು, ನೀನು ಊಟ ಮಾಡ್ಕೊಂತ ಅಂತ. ಹಾಗಾಗಿ ಮತ್ತೆ ಮಕ್ಕಳನ್ನ ಮಲಗಿಸ್ಬಿಟ್ಟೆ. ಇವಾಗ ನೋಡ್ಬೋದು ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸ್ತಾ ಇದೆ. ಇವಾಗ ಇನ್ನೊಂದು ಸರ್ತಿ ಸಿರಪ್ ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ ಬೆಳಗ್ಗೆ ಅಷ್ಟೊಂದು ಹುಷಾರಾಗ್ಬಿಡ್ತಾಳೆ. ಅವ್ರ ಅಣ್ಣ ಬಂದಿದ್ದ, ಅವ್ರ ಅಣ್ಣನ ಜೊತೆ ಆಟ ಆಡ್ಕೊಂಡಿದ್ಲು ಪುನರ್ವಿ. ಇಬ್ಬರನ್ನೂ ಆಟ ಆಡಿಸ್ಕೊಂಡು ಹಿಂಗೆ ಟ್ಯೂಷನ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಅವನಿಗೂ ಬಂದಮೇಲೆ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೆ ಅಂತ ಬರ್ತಾನೆ ತಂಗಿರ ಜೊತೆ ಆಟ ಆಡೋಕ್ಕೆ. ನಮ್ಮ ಭಾವನ ಮಗ ಅವನು, ಹಸ್ಬೆಂಡವ್ರ ಅಣ್ಣನ ಮಗ. ತಂಗಿನ ಆಟ ಆಡಿಸ್ಕೊಂಡಿದ್ದ. ಅವಳು ಸ್ವಲ್ಪ ರೂಢಿ ಆಗಲಿ ಅಂತ ಅವನು ಏನೇನೋ ಮಾಡ್ತಾನೆ. ಅದೇ ಗ್ಯಾಪಲ್ಲಿ ಅವನಿದ್ದು ಹೆಂಗೂ ಇದ್ದ ಅಂದ್ಬಿಟ್ಟು ಮಗು ಕೈ ಬಿಡ್ತಾನೆ ಇಲ್ವಲ್ಲ, ಹಾಗಾಗಿ ಅವಳಿಗೆ ಹೋಗಿ ಊಟ ಮಾಡಿಸ್ಬಿಟ್ಟು ನೋಡ್ಬೋದು ಇಲ್ಲಿ ತೊಡೆ ಮೇಲೆ ಹಿಂಗೆ ಮಲ್ಕೊಬಿಟ್ಲು. ಇನ್ನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇನ್ನು ಮತ್ತೆ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇವಳನ್ನಿಲ್ಲೇ ಮಲಗಿಸ್ಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗಲ್ಲಿ ಏನು ಅಂಥ ಯೂಸ್ಫುಲ್ ಆಗುವಂಥದ್ದು ಏನಿಲ್ಲ. ಬಟ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.